ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರು ಇದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ ಗೌಡ್ರೆ. ನಾವು ಕಳೆದ ತುಂಬ ದಿನಗಳಿಂದ 2 ತಿಂಗಳುಗಳೇ ಆಗಿ ಹೋಯಿತು ರೈತರ ಹೋರಾಟವನ್ನು, ಪ್ರತಿಭಟನೆಯನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಸರ್ಕಾರದ ಸ್ಪಂದನೆ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಈ ಮಧ್ಯೆ ನಿನ್ನೆ ಕೇಂದ್ರ ಬಜೆಟ್ ಮಂಡನೆ ಆಯಿತು. ಇದು ಆರ್ಥಿಕತೆಗೆ ವ್ಯಾಕ್ಸಿನ್ ಅಂತ ಹೇಳಲಾಯಿತು. ಆದರೆ ಅದರಲ್ಲಿ ರೈತರಿಗೆ ಏನೂ ಇಲ್ಲ. ಇದೆಲ್ಲ ಒಟ್ಟಾರೆ ಈ ವಿಷಯವನ್ನು ಇಟ್ಟುಕೊಂಡು ನೋಡೋದಾದರೆ ಈ ಸರ್ಕಾರ ಏನು ಅಂತ ಒಂದು ನಾವು ನಮ್ಮ ಮಾತುಗಳನ್ನು ಕೇಳುವವರಿಗೆ ಕೆಲವು ಮಾತುಗಳನ್ನು ಹೇಳಬೇಕು ಅಂತ ನನಗೆ ಅನಿಸುತ್ತೆ. ಕಳೆದ ಕೆಲವು ದಿನಗಳಿಂದ ನಾವು ಚರ್ಚೆಯನ್ನೇ ಮಾಡಿಲ್ಲ. ಬಟ್ ಪ್ರತಿದಿನ ಹಲವರು ದೂರವಾಣಿ ಕರೆಯನ್ನು ಮಾಡ್ತಾಯಿದ್ರು, ಮೆಸೇಜನ್ನು ಕಳಿಸ್ತಿದ್ರು. ಯಾಕೆ ಚರ್ಚೆ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀರಿ? ಗೋಧಿ ಮೀಡಿಯಾಕ್ಕೆ ತಾವು ಹೆದರಿದ್ರ? BJP ಅವರಿಗೆ ಹೆದರಿದ್ರ? ಸೊ ಸಂಘ ಪರಿವಾರದವರಿಗೆ ಹೆದರಿದ್ರ? ಸೊ ನಾನು ಭಾಳಷ್ಟು ಜನರಿಗೆ ಸಾಧ್ಯ ಆದವರಿಗೆಲ್ಲ ಪ್ರತಿಕ್ರಿಯಿಸ್ತಾ ನಾವು ಯಾರಿಗೂ ಹೆದರಲ್ಲ, ಆದರೆ ಸ್ವಲ್ಪ ದಿನ ಸುಮ್ಮನಿರೋಣ ಅಂತ ಅನಿಸಿತ್ತು. ಆದ್ದರಿಂದ ನಾವು ಮಾತನಾಡಿಲ್ಲ ಅನ್ನೋದನ್ನು ಅವರಿಗೆ ನಾನು ಹೇಳಿದೆ. ಆದ್ದರಿಂದ ನಮ್ಮ ಚರ್ಚೆಯನ್ನು ಕೇಳಬೇಕು ಅಂತ ಇದ್ದವರಿದ್ದಾರಲ್ಲ, ಅವರಿಗೆ ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಮೊದಲನೇದಾಗಿ ನಾವು ಸಲ್ಲಿಸಬೇಕು. ಎಲ್ಲ ಕಡೆಯಿಂದ ನಮಗೆ ಮೆಸೇಜ್ಗಳು, ಈವನ್ ಗಲ್ಫ್ನಿಂದ ಮೆಸೇಜ್ಗಳು ಬಂದು ಬೇರೆ ಬೇರೆ ದೇಶಗಳಿಂದ ಕೂಡ ಚರ್ಚೆ ಮಾಡಿ ದಯವಿಟ್ಟು ನಿಲ್ಲಿಸಬೇಡಿ ಅಂತ. ಆದರೆ ನನಗೊಂದು ಸಲ ಅನಿಸಿತ್ತು, ನಾವು ಎಲ್ಲಿಯವರೆಗೆ ಇದನ್ನು ಮಾಡೋದು ಅಂತ. ನಮಗೆ ಯಾವುದೇ ರಾಜಕಾರಣಿಗಳ ಬೆಂಬಲ ಇಲ್ಲ. ಸೊ ಯಾರೋ ಚಡ್ಡಿಗಳು ಲಂಗೋಟಿಗಳು ಹೇಳಿದಾಗ ನಾವೇನೋ ಕಾಂಗ್ರೆಸ್ನವರಿಂದ ದುಡ್ಡು ತೆಗೆದುಕೊಂಡು ನಾವು ಮಾಡ್ತಾ ಇಲ್ಲ. ನಮ್ಮ ಅಭಿಪ್ರಾಯವನ್ನು ನಾವು ಹೇಳ್ತಾ ಇದ್ದೀವಿ, ರೈಟ್ ಆರ್ ರಾಂಗ್. ಸೊ ಈಗ ನಾವು ಚರ್ಚೆ ಮಾಡ್ತಾ ಇರುವಾಗ ನಮಗೆ ಆರ್ಥಿಕ ಆದಾಯ ಇಲ್ಲ, ನಮಗೆ ಆರ್ಥಿಕ ಮೂಲಗಳಿಲ್ಲ ಯಾವುದು. ಸೊ ಜನ ಬೇಕು ಅಂದರೆ, ನಮ್ಮ ಚರ್ಚೆ ಕೇಳಬೇಕು ಅಂದರೆ ಅವರೇ ನಮ್ಮನ್ನು ಉಳಿಸ್ಬೇಕಾಗಿದೆ, ಅವರೇ ನಮ್ಮನ್ನು ಬೆಳೆಸಬೇಕಾಗಿದೆ. ಸೊ ಆ ಕಾರಣಕ್ಕಾಗಿ ಹಾಗಿದ್ರೆ ಜನರಿಗೆ ಬೇಡದಿದ್ದರೆ ಮೇಲೆ ಬೇಡ ಅಂತಂದರೆ ನಮಗೆ ನೋಡುವವರ ಸಂಖ್ಯೆ ಕಡಿಮೆ ಆಗಿಲ್ಲ. ಸಾವಿರಾರು ಜನ ನಮ್ಮ ಚರ್ಚೆಯನ್ನು ನೋಡ್ತಾ ಇರೋದು ನಮಗೆ ಸಂತೋಷ ಕೊಡುತ್ತೆ. ಆದರೆ ಕೇವಲ ನೋಡೋದು ಮಾತ್ರ ಅಲ್ಲ, ನಾವು ಒಂದು ಸಣ್ಣ ಯೂನಿಟನ್ನು ಮಾಡಿ ನಡೆಸ್ಕೊಂಡು ಹೋಗೋದಿದ್ರೆ, ಒಂದು ಸಣ್ಣ ಸ್ಟುಡಿಯೋ ಮಾಡ್ಕೊಳ್ಳೋದಿದ್ರೆ ಅದಕ್ಕೆ ಹಣ ಬೇಕು. ಸೊ ಆ ರೀತಿ ಯಾರದೇ ಹಣ ಇಲ್ಲದೆ ನಡೆಸುವಂಥ ಈ ಮುಕ್ತ ಪತ್ರಿಕೋದ್ಯಮ ಅಂತ ನಾನು ಅನ್ಬೋದೇನೋ. ಈ ರೀತಿ ಯಾರದೇ ಒತ್ತಡ ಇಲ್ಲದೆ, ರಾಜಕೀಯ ಪಕ್ಷಗಳ ಬೆಂಬಲ ಇಲ್ಲದೆ ನಡೆಸೋದಿದೆಯಲ್ಲ, ಸುಲಭ ಸಾಧ್ಯ ಅಲ್ಲ. ಬಟ್ ರಾಷ್ಟ್ರ ಮಟ್ಟದಲ್ಲಿ ಇದಕ್ಕೆ ಒಂದು ರೀತಿಯ ಇಂಥ ಪ್ರಯೋಗಗಳು ನಡೆದಿವೆ ಅಂತ. ಸೊ ಕನ್ನಡ ನಾಡಿನ ಜನ ಬೇಕು ಅಂದರೆ ನಮ್ಮನ್ನು ಉಳಿಸ್ಬೇಕು, ಬೇಡ ಅಂದರೆ ನಮ್ಮನ್ನು ಕಳಿಸ್ಬೇಕು ಅಷ್ಟೇ. ಸೊ ಆ ಕಾರಣಕ್ಕೆ ಸುಮ್ಮನಿದ್ದ. ಆದರೆ ಕೊನೆಗೆ ಅನ್ನಿಸ್ತು, ಜನ ಹೀಗೆ ಹೇಳುವಾಗ ಆದಷ್ಟು ದಿನ ನಮ್ಮ ಅಭಿಪ್ರಾಯವನ್ನು ನಾವು ಹೇಳ್ತಾ ಹೋಗಬೇಕು ಅನ್ನುವುದು. ನಾನು ಮತ್ತೆ ಹಾಗಿದ್ರೆ ಮಾತಾಡೋಣ ಅಂತ ಅನಿಸ್ತು. ನಾನು ಅದಕ್ಕೆ ನಿಮ್ಗೆ ಹೇಳಿದೆ, ಬನ್ನಿ ಗೌಡ್ರೆ, ಯಾವ ಮಾರ್ಗೋನೆ ಮಾತಾಡ್ತಾ ಹೋಗೋಣ, ನಾವು ಮಾತನಾಡೋದು ಅಂತ. ಸೊ ಅದಕ್ಕೆ ಮತ್ತೆ ಮಾತನಾಡೋಕ್ಕೆ ಬಂದಿದ್ದೀವಿ, ಮತ್ತೆ ಮಾತಾಡ್ತೀವಿ. ಇವರು ಯಾರಿಗೂ ಹೆದರಿ ಓಡಿ ಹೋಗುವಂಥ ಜನ ನಾವಲ್ಲ. ಇವರ ಟೀಕೆಗಳಿಗೂ ಕೂಡ ನಮ್ಮ ಕಾವುಡೆ ಕಾಸಿನ ಬೆಲೆಯನ್ನು ಕೊಡಲ್ಲ ನಾನು. ಸುಳ್ಳುಗಳನ್ನು ಪ್ರಚುರಪಡಿಸುವ ಇವರಿದಾರಲ್ಲ, ಇವ್ರ ನಡುವೆ ಗೋಧಿ ಮೀಡಿಯಾ ಏನಿದೆ ಸತತವಾಗಿ ಈಗ ತಾವು ಪ್ರಸ್ತಾಪ ಮಾಡಿದಾಗ ರೈತರ ವಿಚಾರದಿಂದ ಬಜೆಟ್ ಮಂಡನೆಯವರೆಗೆ ನಾವು ಬಂದರೆ, ಸೊ ಬಜೆಟ್ಟಿನ ಬಗ್ಗೆ ನಾವು ಫಸ್ಟ್ ಮಾತನಾಡೋಣ. ಒಂದು, ನಿರ್ಮಲಾ ಸೀತಾರಾಮನ್ ಅವರ ಈ ಮುಂಗಡ ಪತ್ರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕಳೆದ 6 ವರ್ಷಗಳಲ್ಲಿ ಮಂಡಿಸಿದ ಮುಂಗಡ ಪತ್ರಕ್ಕಿಂತ ವಿಭಿನ್ನವಾಗಿದೆ ಅನ್ನೋದು ಮೊದಲನೇ ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕು. ಏನು ವಿಭಿನ್ನವಾಗಿದೆ ಅಂದರೆ, ಸಂಪೂರ್ಣವಾಗಿ ಈ ಮುಂಗಡ ಪತ್ರದಲ್ಲಿ BJP ರೈಟ್ ಕಡೆಗೆ ವಾಲಿದೆ ಅಂತ. ಇದು ಸಂಪೂರ್ಣವಾಗಿ ಬಲಪಂಥೀಯ ಆರ್ಥಿಕತೆ ಅನ್ನೋದು ಮೊದಲನೇ ಅಂಶ. ಅಂದರೆ ಬಲಪಂಥಿ ಆರ್ಥಿಕತೆ ಏನು ಅನ್ನೋದು ನಂತರ ಚರ್ಚೆ ಮಾಡೋಣ. ಇಂಡಿಯಾದು ಮಿಕ್ಸ್ಡ್ ಎಕಾನಮಿ ಆಗಿತ್ತು, ಸಾರ್ವಜನಿಕ ಉದ್ಯಮಿಗಳು ಇದ್ದವು, ಹಾಗೆಯೇ ಖಾಸಗಿಯದ್ರ ನಡುವೆ ಬ್ಯಾಲೆನ್ಸ್ ಮಾಡೋದಂತ ಇತ್ತು. ಸೊ ಮೋದಿ ಏನು 2014ರಲ್ಲಿ ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಾಗ ಉಳಿದೆಲ್ಲ ಅವರು ರಾಮನೋ ಧರ್ಮದ ಮಾತನಾಡ್ತವ್ರು, ಆರ್ಥಿಕತೆಯ ವಿಚಾರದಲ್ಲಿ ಸಂಪೂರ್ಣ ಬದಲಾವಣೆಗೆ ಕೈ ಹಾಕಕ್ಕೆ ಹೋಗಿರಲಿಲ್ಲ ಅವರು. ಸೊ ಒಳಗಡೆ ಇರುವ ಭಯ ಕಾರಣ ಇರ್ಬೋದು, ಇನ್ನೊಂದು ಇರಬಹುದು. ಸೊ ಆ ಕಾರಣಕ್ಕೆ ಅವರು ಅದನ್ನು ಮಾಡೋದಕ್ಕೆ ಹೋಗಿರಲಿಲ್ಲ. ಆದರೆ ಈ ಒಂದು ಮುಂಗಡ ಪತ್ರದಲ್ಲಿ
ಸೊ ಸಂಪೂರ್ಣ ಬದಲಾವಣೆ ಕಾಣುತ್ತೆ. 2014, 15, 15, 16, 16, 17, 17, 18, 19, ಸೊ 20, 21 ಈ ಮುಂಗಡ ಪತ್ರಗಳನ್ನು ತಾವು ಗಮನಿಸಿದರೆ, ಸೊ ಕಾಂಗ್ರೆಸ್ ಆರ್ಥಿಕ ನೀತಿ ಏನಿದೆ ಅದರಲ್ಲಿ ಪ್ಲಸ್ 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 ಅಂತ. ಸೊ ನೀವು 2014ರಲ್ಲಿ ಕಾಂಗ್ರೆಸ್ ಮುಂಗಡ ಪತ್ರ ಪ್ಲಸ್ ಸಮಥಿಂಗ್, ಸೊ ಅದರ ನಂತರ ಕಾಂಗ್ರೆಸ್ ಮುಂಗಡ ಪತ್ರ ಪ್ಲಸ್ ಪ್ಲಸ್, ಅದರ ನಂತರ ಕಾಂಗ್ರೆಸ್ ಮುಂಗಡ ಪತ್ರ ಪ್ಲಸ್ 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 ಪ್ಲಸ್, ಈ ರೀತಿ ಬದಲಾವಣೆಯನ್ನು ಮಾಡ್ತಾ ಬಂದರು. ಈ ಒಂದು ಮುಂಗಡ ಪತ್ರವನ್ನು ಗಮನಿಸಿದರೆ ಸಂಪೂರ್ಣವಾದ ರೈಟಿಸ್ಟ್ ಮುಂಗಡ ಪತ್ರ ಇದಾಗಿದೆ. ಈ ರೈಟಿಸ್ಟ್ ಮುಂಗಡ ಪತ್ರದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಬೆಲೆ ಇರಲ್ಲ. ಸೊ ಸರ್ಕಾರ ಏನಿದೆ, ಯಾವುದೇ ಉದ್ದಿಮೆಗಳನ್ನು ನಡೆಸುವುದು ಸರ್ಕಾರದ ಕೆಲಸವಲ್ಲ ಅನ್ನೋದು ರೈಟಿಸ್ಟ್ ಆರ್ಥಿಕತೆಯ ಮೂಲ ಮಂತ್ರ ಆಗಿದೆ. ಸೊ ಆದ್ದರಿಂದ ಸರ್ಕಾರ ನಡೆಸುವುದನ್ನೆಲ್ಲ ಮಾರಾಟ ಮಾಡೋದು ಅಥವಾ ಕೊಟ್ಟುಬಿಡೋದು. ಸೊ ಅಂತಹ ಒಂದು ತೀರ್ಮಾನವನ್ನು, ಅಂದರೆ ಪ್ರಥಮ ಬಾರಿಗೆ ಈ ಮುಂಗಡ ಪತ್ರ ಸಂಪೂರ್ಣವಾಗಿ ಆರ್ಥಿಕತೆಯನ್ನು ಬದಲಿಸಿದೆ. ಈ ದೇಶದ ಆರ್ಥಿಕತೆ ಏನು ಕಾಂಗ್ರೆಸ್ ನಡೆಸ್ಕೊಬಂದಿತ್ತು ಅದರ ಸಂಪೂರ್ಣ ಬದಲಾವಣೆ ಈ ಮುಂಗಡ ಪತ್ರದಲ್ಲಿದೆ. ಇದು ಬಹಳ ಮೊದಲ ಅಂಶವನ್ನು ತಮ್ಮ ಗಮನಕ್ಕೆ ತರ್ತೀನಿ. ಈ ಬಜೆಟನ್ನು ನೋಡುವಾಗ ಒಂದು ಬಜೆಟ್ ಅನ್ನೋದು ಇಡೀ ದೇಶದ ಹಿತಾಸಕ್ತಿಯನ್ನು ಕಾಯುವ ರೀತಿಯಲ್ಲಿ ಇರಬೇಕು. ಒಂದು ಚುನಾವಣೆ ಅನ್ನುವುದು ಆಡಳಿತದ ಪಕ್ಷದ ಎದುರುಗಡೆ ಇದ್ದರೂ ಕೂಡ ಅದು ನೋಡುವ ರೀತಿ ಬೇರೆ ಥರ ಇರಬೇಕು. ಆದರೆ ಇಲ್ಲಿ ಎಲೆಕ್ಷನ್ ಮುಂದೆ ಇರುವ 3 ರಾಜ್ಯಗಳಿಗೆ ಏನೋ ದೊಡ್ಡ ಕೊಡುಗೆಯನ್ನು ಕೊಟ್ಟ ರೀತಿಯ ಬಿಂಬಿಸಲಾಗ್ತಿರುವುದು, ಇದು ಯಾಕೆ ಇಂಥ ಉದ್ದೇಶ? ಬಿಂಬಿಸೋದಲ್ಲ, ಕೊಡ್ತಾ ಇರೋದು. ಚುನಾವಣಾ ಉದ್ದೇಶದಿಂದ ನೀವು 1 ಲಕ್ಷ ಕೋಟಿಯನ್ನು ನೀವು ತಮಿಳ್ನಾಡಿಗೆ ಕೊಡ್ತೀರಿ, ಪಶ್ಚಿಮ ಬಂಗಾಳಕ್ಕೆ ಕೊಡ್ತೀರಿ, ಆಸಾಮಕ್ಕೆ ಕೊಡ್ತೀರಿ, ಕರ್ನಾಟಕದಂಥ ರಾಜ್ಯಕ್ಕೆ ಗೂಟ ಹೊಡಿತೀರಿ. ಇವ್ರು ಮುಚ್ಕೊಂಡು ಹೊಡೆಸ್ಕೊಂಡು ಕೂತಿರ್ತಾರೆ. ಇವ್ರಿಗೆ ಯೋಗ್ಯತೆಗೆ, ಇವ್ರಿಗೆ ಧ್ವನಿ ಎತ್ತುವ ಒಂದು ಶಕ್ತಿ ಕೂಡ ಇಲ್ಲ ನಿಮ್ಮ ವಿರುದ್ಧ. ನೋಡಿ, ಅದೇನೇ ಗೋವಾದಂಥ ಸಣ್ಣ ರಾಜ್ಯ, ಇದನ್ನೆಲ್ಲ ಹೇಳ್ಬೋದು ಅನಿಸುತ್ತೆ. ಮೊನ್ನೆ ಅಸೆಂಬ್ಲಿ ಮಾತಾಡಿದ ಗೋವಾದ ಮುಖ್ಯಮಂತ್ರಿ ಮಾದಾಯಿಗೆ ಸಂಬಂಧಪಟ್ಟ ಹಾಗೆ ನಾನು ಕೇಂದ್ರದ ವಿರುದ್ಧ ನಮ್ಮ ಪಕ್ಷದ ವಿರುದ್ಧ ನಿಲ್ತೀನಿ ಅಂದ್ಬಿಟ್ರು. ಈ ಧೈರ್ಯ ಎಳೆಪುರಗಿದೆಯಲ್ರಿ, ಈ ಧೈರ್ಯ ಜಾರಕಿಹೊಳಿಗೆ ಇಲ್ಲ. ಸೊ ಆದ್ದರಿಂದ ನೀವು ಎಷ್ಟೇ ನಿಮಗೆ ಗೂಟ ಹೊಡಲಿ, ಮೋಸ ಮಾಡಲಿ, ಇನ್ನೊಂದು ಮಾಡಲಿ ಅನುಭವಿಸ್ತಾರೆ. ಕರ್ನಾಟಕ ಸಫರ್ ಆಗಿದೆ ಅಂತ ನೀವು ಉಳಿದಕ್ಕೆ ನೀವು ನೋಡಿದರೆ, ನೀವು 14,000 ಕೋಟಿ ನೀವು ಮೆಟ್ರೋ ಕೊಟ್ಟಿದ್ದೀನಿ ಅನ್ನೋದು ಬಿಟ್ಬಿಟ್ರೆ ನಿಮಗೆ ನೀವು ಬೇರೆ ಏನೂ ಇಲ್ಲ. ಸೊ ಆದರೆ ಬೆಂಗಳೂರು IT ಹಬ್, ಅತಿ ಹೆಚ್ಚು ತೆರಿಗೆಯನ್ನು ಕೊಡುವಂಥದ್ದು, ಇದು ಒಂದು ಕಡೆ. ಸೊ ಇದರ ಜೊತೆಗೆ ಇವರು ಜಾಣತನದ ಪ್ರದರ್ಶನವನ್ನು ಮಾಡಿದ್ದಾರೆ. ನೀವು ಇದು ಭಾಳ ಗೋಧಿ ಮಿಡಿಗಳು ಚರ್ಚೆ ಮಾಡಲ್ಲ. ನೀ ಬಟ ಏನು ಚರ್ಚೆ ಅಂತ ಕೇಳ್ಬೋದು. ನಾನು ಓದಿದ್ದೆ ಎಕಾನಮಿ, ಐನೋ, ನನಗೆ ಆರ್ಥಿಕತೆ ಗೊತ್ತಿದೆ. ಚಡ್ಡಿಯವರಿಗೆ, ಲಂಗೋಟಿಯವರಿಗೆ ಹೇಳ್ತೀನಿ, ನನಗೆ ಗೊತ್ತಿದೆ. ಈ 2 ರೂಪಾಯಿ ಅವರಿಗೆ ಹೇಳ್ತೀನಿ. ಈಗ ನಾಳೆ ಕಮೆಂಟ್ ಮಾಡ್ತಾರೆ, ನೀನೇನು ದೊಡ್ಡ ಆರ್ಥಿಕ ತಜ್ಞ. ಎಸ್, ನಾನು ಓದಿದ್ದೆ ಇಂಡಿಯನ್ ಎಕಾನಮಿ, ಭಾರತೀಯ ಆರ್ಥಿಕತೆಯ ಬಗ್ಗೆನೇ ನಾನು ಶಿಕ್ಷಣ ಪಡೆದವನು. ಚಡ್ಡಿಗಳೇ, ಲಂಗೋಟಿಗಳೇ ತಿಳ್ಕೊಳ್ಳಿ, ಇದನ್ನು ಭಾಳ ಸ್ಪಷ್ಟಪಡ್ತಾರೆ. ಯಾಕಂದ್ರೆ ಬೈತಾರೆ, ನಿನಗೇನು ಗೊತ್ತು ಆರ್ಥಿಕತೆ, ನೀನೇನು ನಿರ್ಮಲಾ ಸೀತಾರಾಮನ್ಗಿಂತ ದೊಡ್ಡದವನ, ನಾವು ವಿದೇಶಕ್ಕೆ ಹೋಗಿ ಆರ್ಥಿಕತೆಯನ್ನು ಕಲಿದೇ ಇರ್ಬೋದು, ಎಕಾನಮಿಯನ್ನು ಇಂಡಿಯಾದಲ್ಲಿ ಇದ್ದೇ ಕಲ್ತಿದ್ದೀನಿ, ನಾನು ಈಗಲೂ ಕೂಡ ಎಕಾನಮಿಯ ವಿದ್ಯಾರ್ಥಿ ಅನ್ನೋದನ್ನು ಅವ್ರಿಗೆ ಸ್ಪಷ್ಟಪಡಿಸ್ತೀನಿ. ಸೊ ನಾನು ಹೇಳಿದೆ, ಇದು ಬಲಪಂಥೀಯವಾದದ್ದು ಒಂದು ಅಂತ. ಸೊ ಈ ಬಲಪಂಥೀಯವಾದ ಈ ಆರ್ಥಿಕತೆಯಲ್ಲಿ ಒಂದು ಎಲ್ಲವನ್ನು ಮಾರಾಟ ಮಾಡ್ತಾ ಹೋಗೋದು. ಈ LICಯಲ್ಲಿ ನೀವು 49%ಇಂದ ಅದನ್ನು 70% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಿಗೆ ಕೊಟ್ಟರೆ, ಅಂದರೆ ಅದನ್ನು ವಿದೇಶಕ್ಕೆ ತಗೊಂಡೋಗ್ಬಿಟ್ಟು ನೀವು ಮಾರಾಟ ಮಾಡ್ತೀರಿ LICಯನ್ನು. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ದಾರೆ, ಅದಕ್ಕೆ ನೋಡಿ ಎಂಥ ಮುಚ್ಚುಮರೆ ಮಾಡ್ತಾರೆ ಅಂದರೆ, ಒಂದು ಈ 2 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಯಾವ ಬ್ಯಾಂಕು ಅಂತ ಹೇಳಿಲ್ಲ. ಅಂದರೆ ಈ 2 ಬ್ಯಾಂಕ್ಗಳು ಅದಾನಿಗ ಇನ್ನೊಬ್ಬರಿಗೂ ಹೋಯ್ತು, ಬ್ಯಾಂಕ್ಗಳನ್ನು ಮಾರಾಟ ಮಾಡ್ತಿದ್ದಾರೆ. ಸೊ ಡಿಸ್ಇನ್ವೆಸ್ಟ್ಮೆಂಟಿಂದ 1 ಲಕ್ಷ ಕೋಟಿಗಿಂತ ಜಾಸ್ತಿ ಹಣ ಬರುತ್ತೆ ಅಂತ, 1 ಲಕ್ಷ ಎಷ್ಟು ಕೋಟಿ ಅಂತ ಹೇಳ್ತಾರೆ. ಸೊ ಆದರೆ ಕಳೆದ ವರ್ಷವೇ ಇವರು ಡಿಸ್ಇನ್ವೆಸ್ಟ್ಮೆಂಟ್ ಏನಿತ್ತು ಅದನ್ನು ಮಾಡೋದಕ್ಕಾಗಿಲ್ಲ ಅವರಿಗೆ. ಆ ಕಳೆದ ವರ್ಷ ಟಾರ್ಗೆಟೇನೆ ರೀಚ್ ಆಗಿಲ್ಲ. ಈ ಸಲ ಅಂದರೆ ನಿಮ್ಮ ಅಪ್ರೋಚ್ ಏನಿದೆ, ಸರ್ಕಾರಿ ಉದ್ದಿಮೆಗಳನ್ನು ಮಾರಾಟ ಮಾಡಿಬಿಟ್ಟು ದುಡ್ಡು ಪಡೆಯುವಂಥದ್ದು, ದುಡ್ಡು ಮಾಡೋದು. ಸೊ ಸಂಪೂರ್ಣವಾಗಿ ಇವರು ಈ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ನಾಶಪಡಿಸ್ತಾ ಹೋಗ್ಬೋದು. ಅಂದರೆ ಇಂಡಿಯಾದ ಎಕಾನಮಿಯಲ್ಲಿ ನಮಗೆ ಸೋಷಿಯಲ್ ಜಸ್ಟಿಸ್ ಅನ್ನೋದೇನಿದೆ ಭಾಳ ಮುಖ್ಯವಾಗಿತ್ತು. ಈ ಸಮಾಜದಲ್ಲಿ ಜಾತೀಯತೆ ಇದೆ, ತಾರತಮ್ಯ ಇದೆ, ತುಳಿತಕ್ಕೆ ಒಳಗಾದ ಜನ ಸಮುದಾಯ ಇದೆ, ಅವರು ಪರವಾಗಿ ನಿಲ್ಲಬೇಕು ಅಂತ ಆ ಒಂದು ನೀತಿ ಏನಿದೆ ಅದನ್ನು ಬದಲಾವಣೆ ನಮ್ಗೆ ಕಾಣ್ತಾ ಹೋಗುತ್ತೆ. ಅದನ್ನು ನೀವು ಇದನ್ನು ಮಾತಾಡ್ತಾ ಹೋಗ್ತಾರೆ. ನೀವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ FCI, ಅದನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡಿ ಅದು ಮುಳುಗಿಸುವಂಥ ಒಂದು ಸೂಚನೆ ನಮಗೆ ಈ ಮುಂಗಡ ಪತ್ರದಲ್ಲಿ ಕಾಣುತ್ತೆ.
ನೀವು ಫುಡ್ ಕಾರ್ಪೊರೇಷನ್ ಹೋಯ್ತು ಅಂದರೆ ಮುಗ್ದೇ ಹೋಯ್ತು. ಯಾಕೆಂದರೆ ನೀವು ಒಂದು ಮಿನಿಮಮ್ ಗ್ಯಾರಂಟಿ ಪ್ರೈಸ್ ಏನಿದೆ ಅದನ್ನು ಕೊಟ್ಬಿಟ್ಟು ಆಹಾರ ಧಾನ್ಯವನ್ನು ಖರೀದಿ ಮಾಡಿ ಅದನ್ನು ಇಡೋದು ಫುಡ್ ಕಾರ್ಪೊರೇಷನ್ ಕೆಲಸ ಅಲ್ವಾ. ನೀವು ಇಡೀ ಈ ಸಿಸ್ಟಮನ್ನು ನಾಶಪಡಿಸ್ತಿದ್ದೀರಿ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದನ್ನು ಅಂದರೆ ದಾಸ್ತಾನಕ್ಕೆ ಅವಕಾಶನೇ ಇರಲ್ಲ, ಖರೀದಿನೂ ಇರಲ್ಲ. ಇಂಡೈರೆಕ್ಟ್ಲಿ ಸಂಪೂರ್ಣವಾಗಿ ಬಂಡವಾಳಶಾಹಿ ಪರವಾದ ಆರ್ಥಿಕತೆ ಏನಿದೆ, ಆರ್ಥಿಕತೆಯತ್ತ ಹೊರಡೋದಕ್ಕೆ ಸಂಪೂರ್ಣ ಬಾಗಿಲನ್ನು ಒಂದು ಬಾಗಿಲಲ್ಲ, ಎಲ್ಲ ಬಾಗಿಲುಗಳನ್ನು ತೆರೆಯಲಾಗಿದೆ. ಸೋಷಿಯಲ್ ಜಸ್ಟಿಸನ್ನು ನಾಶಪಡಿಸೋದು ಅಂತಾರೆ. ಲೇಟರ್ ಸ್ಟೇಜ್ನಲ್ಲಿ ಪಡಿತರ ವ್ಯವಸ್ಥೆ ನಾಶ ಆಗುತ್ತೆ, ಆರಾಧನೆಗಳ ನಾಶ ಆಗುತ್ತೆ. ಅದಕ್ಕೆ ಅವರು ಇನ್ನೊಂದು ರೀತಿ ಮಾಡ್ತಾ ಹೋಗ್ತಾರೆ ನೋಡಿ. ಈ ಸಲ ಬಿಕಾಸ್ ಆಫ್ ದ್ಯಾಟ್ ನಾನು ಹೇಳಬೇಕು ಅಂತಿದ್ದೆ, ಸೆಸ್ಗಳನ್ನ ಹಾಕಿದ್ದು ಕೃಷಿ ಉತ್ಪನ್ನಗಳ ಮೇಲೆ ಸೆಸ್ ಹಾಕ್ತಾ ಹೋಗ್ತಾರೆ. ಇದು ಅದ್ರ ಬೆಲೆ ಜಾಸ್ತಿ ಆಗಲ್ಲ ಅನ್ಸುತ್ತೆ. ಟ್ರ್ಯಾಕ್ಟರ್ ಮೇಲೆ ಯಾರಿಗ್ರಿ ಬೆಲೆ ಇದಾಗೋದು. ಸೊ ಈ ಸೆಸ್ ಹಾಕುವ ಮೂಲಕ ಅವ್ರು ಇನ್ನೊಂದು ಆಟ ಆಡ್ತಿದ್ದಾರೆ. ನೀವು ತೆರಿಗೆಯಲ್ಲಿ ಸೆಸ್ ಆದರೆ ತೆರಿಗೆಯಲ್ಲಿ ರಾಜ್ಯಗಳಿಗೆ ಪಾಲು ಕೊಡಬೇಕಾಗಿಲ್ಲ, ಸೆಸ್ ಪಾಲು ಕೊಡಬೇಕಾಗಿಲ್ಲ, ಕೇಂದ್ರ ಸರ್ಕಾರ ಹೋಗುತ್ತೆ. ಅಂದರೆ ಸೆಸ್ ಮೂಲಕ ಈ ಹಣವನ್ನು ಸಂಗ್ರಹಿಸ್ತಾರೆ. ಇದನ್ನು ಆ್ಯಕ್ಚುಲಿ ಅವ್ರು ಮಾಡಿದ್ದೇನು ಅಂದರೆ ಇದು ಕರೋನಾ ಸೆಸ್. ಇದು ಕರೋನಾ ಸೆಸ್ ಅಂದ್ಬಿಟ್ರೆ ಜನ ಮುಗಿತಾರೆ ಅಂದ್ಕೊಂಡು ಕೃಷಿ ಸೆಸ್ ಅಂತ ಅದಕ್ಕೆ ಆಟ ಆಡೋದು. ಒಂದು ಕಡೆ ಕೃಷಿಕರು ಅದನ್ನು ಮೋಸ ಮಾಡೋದು. ಅವ್ರ ಅಷ್ಟು ದಿನಗಳ ಕಾಲ ಅವರು 70 ದಿನಗಳ ಕಾಲ ಪ್ರತಿಭಟನೆ ಮಾಡ್ತಿದ್ದಾರೆ. ಅವರ ಸಂಘಟನೆಯನ್ನು ಒಡೆಯುವುದು, ವಿಷ ಬಿತ್ತುವುದು, ನಕ್ಸಲೈಟು ಅನ್ನೋದು, ಖಾಲಿಸ್ತಾನಿಗಳು ಅನ್ನೋದು, ರೈತ ಚಳುವಳಿಯನ್ನು ನಾಶಪಡಿಸೋದು, ಇನ್ನೊಂದು ರೈತರಿಗೆ ಏನೋ ಮಾಡಿದ್ದೀನಿ ಅನ್ನುವ ಮಾತನ್ನು ಆಡ್ತಾ ಅವರಿಗೆ ಸೆಸ್ ಹಾಕಿದ್ದೀನಿ ಅಂತ. ಅದೇನು ರೈತರಿಗೆ ಹೋಗಲ್ಲ ಸೆಸ್, ಇವ್ರ ಕೈಲಿ ದುಡ್ಡಿಲ್ಲ ಅಲ್ವಾ. ದಟ್ ಈಸ್ ದ ಸೀರಿಯಸ್ ಥಿಂಗ್. ಓವರಾಲ್ ಏನು 11% GDP ಅನ್ನುವ ಮಾತನ್ನು ಆಡ್ತಾರೆ. ಅದಕ್ಕೆ ಬೇಕಾದ ಪೂರಕವಾದ ಯಾವುದೇ ಅಂಶಗಳು ಬಜೆಟ್ನಲ್ಲಿ ಕಾಣಲ್ಲ. ಸೊ ನಿರ್ಮಲಾ ಸೀತಾರಾಮನ್ ಈ ಬಜೆಟ್ ಏನಿದೆ, ಈ ಬಜೆಟ್ ಹಾರಿಬಲ್ ಆಗಿದೆ. ಮಾಧ್ಯಮಗಳು, ಗೋಧಿ ಮಾಧ್ಯಮಗಳಲ್ಲಿ ಇವತ್ತು ಯಾವುದೊಂದು ಪತ್ರಿಕೆಯಲ್ಲಿ ನೋಡ್ತಾ ಇದೆ, ಅದ್ಭುತವಾದ ಬಜೆಟ್ ಅಂತ, ಕನ್ನಡದ ನಂಬರ್ 1 ಪತ್ರಿಕೆ ಅಂತ ಹೇಳಲಾಗುವಂಥ ಕ್ರೆಡಿಬಿಲಿಟಿ ಇದೆ ಅಂತ ಹೇಳುವಾಗ ಪ್ರಜಾವಾಣಿ ಹೆಡ್ಲೈನ್ ನೋಡ್ಬಿಟ್ಟು ನನಗೆ ಶಾಕ್ ಅದು. ಬಜೆಟ್ ಬಗ್ಗೆ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಆರ್ಥಿಕತೆ ಅನ್ನೋದ್ರೆ ಏನೂ ಗೊತ್ತಿಲ್ಲ. ಬಜೆಟ್ ನೋಡೋಕ್ಕೆ ಬರಲ್ಲ ಈ ಜರ್ನಲಿಸ್ಟ್ಗಳಿಗೆ. ಬಜೆಟನ್ನು ನೋಡಿ ತಿಳಿದುಕೊಳ್ಳೋದೇ ಒಂದು ದೊಡ್ಡ ಕೆಲಸ. ಅದು ನಿಮ್ಗೆ ಆರ್ಥಿಕತೆ ಗೊತ್ತಿರಬೇಕು. ಸೊ ಅದು ಯಾವುದು ಇಲ್ಲ ಕಣ್ರಿ. ಸುಮ್ಮನೆ ಬಂದರು, ತುತ್ತೂರಿ ಹೊಡೆದ್ರು, ಕೂತ್ಕೊಡೋದ್ರು. ನಿರ್ಮಲಾ ಸೀತಾರಾಮನ್ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಮತ್ತೊಂದು ಮಾಡಿದ್ರು. ಏನೂ ಇಲ್ಲ, ಮುಳುಗಿಸುವ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸರ್ಕಾರಿ ಉದ್ಯಮ ಈ ಮಿಕ್ಸ್ಡ್ ಎಕಾನಮಿಯನ್ನು ತೆಗೆದುಬಿಟ್ಟು ಬಂಡವಾಳಶಾಹಿ ಎಕಾನಮಿಯನ್ನಾಗಿ ಬದಲಿಸುವಂಥದ್ದು, ಬಲಪಂಥೀಯ ಎಕಾನಮಿಯನ್ನಾಗಿ ಬದಲಿಸುವಂಥದ್ದು. ಸೊ ಸಾಮಾನ್ಯ ಜನ ಏನಿದ್ದಾರೆ, ಅಲ್ಟಿಮೇಟ್ಲಿ ಈ ಬಂಡವಾಳಶಾಹಿ ಎಕಾನಮಿಯಲ್ಲಿ ಸಾಮಾನ್ಯ ಜನ ಸಫರ್ ಆಗ್ತಾರೆ. ಸೊ ಅದಕ್ಕೆ ಬೇಕಾದ ಎಲ್ಲ ರೀತಿಯ ವೇದಿಕೆಯನ್ನು ಈ ಮುಂಗಡ ಪತ್ರ ಸೃಷ್ಟಿಸಿದೆ ಅಂತ. ಸರ್ಕಾರ ಗಾಂಧಿಯ ಆದರ್ಶಗಳ ಬಗ್ಗೆ ಮಾತಾಡುತ್ತೆ, ಪ್ರಧಾನಿಯವರು ಮಾತಾಡ್ತಾರೆ. ಆದರೆ ಗಾಂಧಿ ಕಂಡ ಏನು ಗ್ರಾಮೀಣ ಆರ್ಥಿಕ ಭದ್ರತೆ ಏನಿತ್ತಲ್ಲ, ಅದರ ಕನಸು ಮಾತ್ರ ಇಲ್ಲಿ ಸಾಕಾರ ಆಗೋದಿಲ್ಲ. ಇನ್ನೊಂದು ಕಡೆಯಿಂದ ಇವರು ಆತ್ಮನಿರ್ಭರದ ದೃಷ್ಟಿಕೋನ ಇರುವ, ವಿಷನ್ ಇರುವ ಬಜೆಟ್ ಅಂತಾರೆ. ಹೇಗೆ ಗ್ರಾಮೀಣ ಆರ್ಥಿಕತೆ ಭದ್ರವಾಗದೆ ಬಲಪಡೆದೆ, ಹೇಗೆ ಆತ್ಮನಿರ್ಭರ ಸಾಧ್ಯ? ಒಂದು ಇಡೀ ಇವತ್ತಿನ ವಿಶ್ವದ ಆರ್ಥಿಕ ಸ್ಥಿತಿ ಇದೆಯಲ್ಲ, ಈ ಬಂಡವಾಳಶಾಹಿ ಆರ್ಥಿಕತೆಯತ್ತ ಸಂಪೂರ್ಣವಾಗಿ ಎಲ್ಲ ದೇಶಗಳು ವಾಲಿವೆ. ದಟ್ ಫಸ್ಟ್ ವಿ ಶುಡ್ ನೋ ದ್ಯಾಟ್. ಇವನ್ ಫಾರ್ ದ್ಯಾಟ್ ಮ್ಯಾಚ್ ಚೀನಾ ಅಂತ ಒಂದು ಕಮ್ಯುನಿಸ್ಟ್ ರಾಷ್ಟ್ರ ಅಂತ ಸೋ ಕಾಲ್ಡ್ ಏನು ಮಾಡ್ತೀವಿ, ಅದು ಕೂಡ ಓಪನ್ ಎಕಾನಮಿ. ಇದು 92ರಲ್ಲಿ ಏನೋ ಆರ್ಥಿಕ ಸುಧಾರಣೆಗಳು ಇದು ಬಂತು. ಜಾಗತೀಕರಣದ ನಂತರ ಆರ್ಥಿಕತೆ ಬದಲಾಗ್ತಾ ಹೋಯಿತು. ಆದರೆ ಇಂಡಿಯಾದ ಎಕಾನಮಿಯ ಸ್ಟ್ರೆಂತ್ ಇರುವುದು ಗ್ರಾಮೀಣ ಆರ್ಥಿಕತೆಯಲ್ಲಿ ಮಾತ್ರ ಅಂತ. ಯಾಕೆಂದರೆ ವಿಶ್ವದಲ್ಲಿ ಫಾರ್ ಎಕ್ಸಾಂಪಲ್ ಯು ಟೇಕ್ 2009 ಅಲ್ವಾ, ಯಾವಾಗ ವಿಶ್ವದಲ್ಲಿ ಆರ್ಥಿಕ ಹಿಂಜರಿತೆ ಉಂಟಾಯಿತೋ ಅದು ಭಾರತದ ಮೇಲೆ ಪರಿಣಾಮ ಬೀರಿಲ್ಲ. ಭಾರತದ ಶಕ್ತಿ ಅಂತದ್ದು ಅಂತ, ಅದೇನು ಮೋದಿನೋ ಅಮಿತ್ ಶಾನೋ ತಂದ ಶಕ್ತಿ ಅಲ್ಲ, ಪರಂಪರಾಗತವಾಗಿ ಬಂದದ್ದು. ಈ ಕರೋನಾ ಪರಿಣಾಮ ಕೂಡ ಅದು ಈ ಪರಿಣಾಮದ ನಡುವೆ ಕೂಡ ಭಾರತ ಅತಿ ಬೇಗ, ಈಗ ವರ್ಲ್ಡ್ ಬ್ಯಾಂಕ್ ಹೇಳುವ ಪ್ರಕಾರ 11% ನಮ್ಮ ಗ್ರೋತ್ ರೇಟ್ ಹೋಗ್ಬೋದು ಅಂತ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಅದು ಇವ್ರ ಕೊಡುಗೆಯಲ್ಲ. ಅದು ಏನು ಅಂದರೆ ಆರ್ಥಿಕವಾಗಿ ನಾವು ಯಾವ ರೀತಿ ಒಂದು ಬುನಾದಿಯನ್ನು ಈ ದೇಶದಲ್ಲಿ ಹಾಕೋ ಬಂದಿದ್ದೀವಿ, ಅದು ಕಾರಣ ಅಂತ. ಅದು ನೀವು ರೆಕಗ್ನೈಸ್ ಮಾಡಲ್ಲ. ಒಂದು. ಎರಡನೇದು, ನೀವು ಗಾಂಧಿ ಪ್ರಣೀತವಾದ ಆರ್ಥಿಕತೆ ಬಗ್ಗೆ ಮಾತನಾಡಿ. ಇವರಿಗೆ ಗಾಂಧಿಯನ್ನು ಅರ್ಥ ಮಾಡ್ಕೊಳ್ಳೋಕೆ, ಗಾಂಧಿ ಅನ್ನುವುದು ಇವ್ರಿಗೆ ಶೋಕೇಸ್, ಒಂದು ಪೀಸ್. ಅದು ಇವರಿಗೆಲ್ಲದೂ ಒಂದು ಪೀಸೇ. ಧರ್ಮ ಅನ್ನುವುದು ಒಂದು ಶೋಕೇಸ್ನಲ್ಲಿಡೋ ಪೀಸು, ಗಾಂಧಿ ಒಂದು ಶೋಕೇಸ್ನಲ್ಲಿಡೋ ಪೀಸು, ಸರ್ದಾರ್ ಪಟೇಲು, ಹೀಗೆ ಇವ್ರದ್ದೆಲ್ಲ.
ಸೊ ಆದರೆ ಇವರು ಮಾಡ್ತಾ ಇರೋ ಇದರ ಪರಿಣಾಮ ಏನು ಅಂದರೆ ಈ ದೇಶದಲ್ಲಿ ಶ್ರೀಮಂತರು ಶ್ರೀಮಂತರಾಗ್ತಾ ಹೋಗ್ತಾರೆ, ಬಡವರು ಬಡವರಾಗ್ತಾ ಹೋಗ್ತಾರೆ. ಮತ್ತು ಗ್ರಾಮೀಣ ಭಾರತ ಮತ್ತು ನಗರ ಭಾರತ ಇದೆಯಲ್ಲ, ನಗರ ಭಾರತ ಮತ್ತು ಗ್ರಾಮೀಣ ಭಾರತ ನಡುವೆ ಒಂದು ಬಹುದೊಡ್ಡ ಕಂದಕ ಸೃಷ್ಟಿಯಾಗ್ತಾ ಹೋಗುತ್ತೆ. ಇಲ್ಲ ಆಗಿದೆ ಅದು. ಸೊ ನೀವು ಬಹುತೇಕ ಗ್ರಾಮಾಂತರ ಪ್ರದೇಶದ ಜನಗಳೆಲ್ಲ ನಗರಕ್ಕೆ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ನೀವು ಸಣ್ಣ ಪುಟ್ಟ ಉದ್ದಿಮೆಗಳು ಏನೂ ಕೊಟ್ಟಿಲ್ಲ. ಈಗ MSIಗಳೇನಿವೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಈ ಬಜೆಟ್ನಲ್ಲಿ ಏನೂ ಕೊಟ್ಟಿಲ್ಲ. ಸೊ ಸಂಪೂರ್ಣವಾಗಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದ್ದರೆ ಸಣ್ಣ ಕೈಗಾರಿಕೆಗಳು, ಸಣ್ಣ ಉದ್ದಿಮೆಗಳು ಅವ್ರನ್ನೆಲ್ಲ ನಾಶಪಡಿಸುವಂಥದ್ದು. ಈಗ ನಾವು ಕೃಷಿ ಕಾನೂನು ಬಗ್ಗೆ ಇನ್ನೊಂದು ದಿವಸ ಮಾತಾಡೋಣ. ಮನೆ ಎಲ್ಲ ನೋಡ್ತಾ ಇದ್ದೇನೆ, ಈಗಾಗಲೇ ಮೋರ್ ಏನಿದೆ ಬಿರ್ಲಾಬರ ಇವರಿಗೆ ಸಂಬಂಧಪಟ್ಟಿದ್ದು, ಅವರು ತೆಂಗಿನಕಾಯ್ದು ಯಾವುದೋ ರೇಟ್ ಹಾಕ್ತಾಯಿದ್ರು. ಅಲ್ಲಿ ತೆಂಗಿನಕಾಯಿ ರೇಟ್ ಎಷ್ಟಿದೆ ಅಂತ 50-60 ರೂಪಾಯಿ ಅಂತ, ರೈತರಿಂದ ತರೋದು 15 ರೂಪಾಯಿ. ಅಂದರೆ ಅದ್ರ ಲಾಭದ ಪ್ರಮಾಣ ನೋಡಿ. ಇನ್ನೆಲ್ಲ ಒಂದೊಂದು ತೆಂಗಿನ ತೋಟನೇ ಗುತ್ತಿಗೆ ತಗೊಬಿಡ್ತಾರೆ ಇವರು ಅಲ್ವಾ. ಸೊ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತೇಳಿ ಗದ್ದೆನೇ ತಗೊಬಿಡ್ತಾರೆ, ಇವರೇ ಬಳಸ್ತಾರೆ. ಅಲ್ಟಿಮೇಟ್ಲಿ ರೈತ ಸಫರ್ ಆಗ್ತಾನೆ. ಸೊ ಈ ಉದ್ದಿಮೆಗಳೇನಿದ್ದಾರೆ ಇವರು ಬೆಳೀತಾ ಹೋಗ್ತಾರೆ. ಇದರಿಂದ ಗ್ರಾಮಾಂತರ ಪ್ರದೇಶದ ಜನ ಸಮುದಾಯ ಏನಿದೆ, ರೈತರ ಮಕ್ಕಳೇನಿದ್ದಾರೆ, ಅವರು ನಗರಕ್ಕೆ ಬಂದು ಹೋಟೆಲ್ನಲ್ಲಿ ಪಾತ್ರ ತೊಳಿಬೇಕಷ್ಟೆ ಅಲ್ವಾ. ಇಲ್ಲಿದ್ರೆ ದಿನಗೂಲಿ ಕಾರ್ಮಿಕರಾಗಿ ಈಗ ಉತ್ತರ ಕರ್ನಾಟಕದ ಜನ ಎಲ್ಲ ಬರ್ತಾರೆ ನೋಡಿ, ಇಲ್ಲಿ ಕನ್ಸ್ಟ್ರಕ್ಷನ್ ಉದ್ದಿಮೆಗಳಲ್ಲಿ ಅಲ್ಲಿ ಇಲ್ಲಿ ಶೋಷಣೆಗೆ ಒಳಗಾಗ್ತಾ ಬದುಕಬೇಕು. ಸೊ ನಾವೇನು ಬ್ಯಾಲೆನ್ಸ್ ಮಾಡ್ಕೊಬಂದಿದ್ದೀವಿ. ನೀವು ಯಾವಾಗ ಈ ಸಾಮಾಜಿಕ ಬದ್ಧತೆಯ ಪ್ರಶ್ನೆ ಇತ್ತಲ್ಲ, ಸಾಮಾಜಿಕ ಬದ್ಧತೆಯ ಪ್ರಶ್ನೆ ಇದ್ದಾಗ ನೀವು ಸರ್ಕಾರಿ ಉದ್ದಿಮೆಗಳ ಕೊಡುಗೆ ಭಾಳ ದೊಡ್ಡದಿದೆ ಈ ದೇಶದಲ್ಲಿ ಅಲ್ವಾ. ಅದನ್ನೆಲ್ಲ ನಾಶಪಡಿಸ್ತಾ ಹೋಗ್ತೀರಿ ನೀವು. ಈಗ ನಾನು LICದು ಹೇಳಿದೆ, ಹೇಗೆ ನಾಶಪಡುತ್ತೆ, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಉಳಿದನ್ನೆಲ್ಲ ಖಾಸಗಿಯವರಿಗೆ ಮಾರಾಟ ಮಾಡ್ತಾರೆ. ಯಾವ್ದು ಲಾಭ ಬರುತ್ತೋ ಅದು ತೊಗೊಂಡು ಹೋಗ್ತಾರೆ. ಅದಾಗ ನಿಮ್ಮ BSNL ತಗೊಳ್ಳಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಅದು ರಿಲಯನ್ಸ್ ಅಂತ ಮಾರಾಟ ಮಾಡಿಬಿಟ್ಟು ಆಸ್ತಿಯನ್ನು ಕಬಳಿಸ್ತಾರೆ. ರಿಯಲ್ ಎಸ್ಟೇಟ್ ಏಜೆಂಟ್ ಅಂತ ಕೆಲಸ ಮಾಡ್ತಾರೆ. ಸೊ ಈ ಸರ್ಕಾರ ಒಂದು ರೀತಿ ರಿಯಲ್ ಎಸ್ಟೇಟ್ ಏಜೆಂಟರ್ ಅಂತಲೇ ಕೆಲಸ. ಪ್ರತಿಯೊಂದು ವಸ್ತುಗಳನ್ನು ಮಾರಾಟ ಮಾಡೋದು, ಪ್ರತಿಯೊಂದನ್ನು ಸರ್ಕಾರಿ ಸ್ವಾಮ್ಯ, ಸರ್ಕಾರಿ ಆಸ್ತಿಗಳು ಅನ್ನೋದನ್ನೇ ಹೊರಟ್ಬಿಟ್ಟು ಎಲ್ಲವನ್ನು ಖಾಸಗಿಯವರಿಗೆ ಕೊಟ್ಬಿಟ್ಟು ಖಾಸಗಿ ಉದ್ದಿಮೆಗಳ ನಿಯಂತ್ರಣದಲ್ಲೇ ಸರ್ಕಾರವನ್ನು ನಡೆಸುವಂಥದ್ದು, ಅವರು ಹೇಳಿದಾಗ ಇವ್ರು ಕೇಳುವಂಥದ್ದು, ಈ ಸಿಚುವೇಶನ್ಗೆ ಬರುವಂಥದ್ದು. ಈ ದೇಶದ ಬಹುದೊಡ್ಡ ಶಕ್ತಿಯಾದ ರೈತ ಸಮುದಾಯವನ್ನ ಬದಿಗೆ ತಳ್ಳುತ್ತಾ ಗ್ರಾಮೀಣ ಆರ್ಥಿಕತೆಯನ್ನು ಪೂರ್ತಿ ನಿರ್ಲಕ್ಷಿಸ್ತಾ ಸರ್ಕಾರ ಇಟ್ಟಿರುವ ಹೆಜ್ಜೆ ಬಹಳ ಆಘಾತಕಾರಿಯಾದುದು ಮತ್ತು ಆತಂಕಕಾರಿಯಾದುದು ಅಂತ ಹೇಳ್ತಾ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದ. ಎಸ್ ಪ್ರಿಯ ವೀಕ್ಷಕ, ನಾನು ಮೊದಲನೇ ಮಾತನ್ನು ಮತ್ತೆ ಪುನರಚನೆ ಬಂದು ಮಾತನಾಡ್ತೀವಿ. ಯಾರೋ ನಮ್ಮನ್ನು ಬೈಯೋರು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ನಾವು ಮಾತನಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಕಿಸೆಯಲ್ಲಿ ದುಡ್ಡಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ನಮ್ಮ ಅಭಿಪ್ರಾಯವನ್ನು ಹೇಳದೇ ಇರೋದಕ್ಕೆ ಸಾಧ್ಯ ಆಗಲ್ಲ. ನಾವು ಯಾರ ಎದುರಿಗೂ ಹೋಗಿ ನಾವು ಬಗ್ಗಿ ನಿಂತು ನಮ್ಮ ಹಣ ಕೊಡಿ ಅಂತ ಕೇಳಲ್ಲ. ಆದರೆ ಇಂಥ ಒಂದು ಪರ್ಯಾಯ ಪತ್ರಿಕೋದ್ಯಮ ಉಳಿಬೇಕು ಅಂದರೆ ಸಾರ್ವಜನಿಕರು ಮಾತ್ರ ಉಳಿಸ್ಕೊಳ್ಳೋದು ಸಾಧ್ಯ. ನಿಮಗೆ ನಾವು ಬೇಕು, ಬರ್ರಿ ಗೌಡ್ರೆ, ಬರ್ರಿ ಭಟ್ರೆ, ನೀವು ಮಾತಾಡಿ ಅಂದರೆ ನಾವು ಮಾತನಾಡೋದು ಹೇಗೆ? ಮಾತನಾಡಬೇಕು ಅಂದರೆ ನಮಗೆ ಅಟ್ಲೀಸ್ಟ್ ಕನಿಷ್ಠ ಒಂದು ಹಣಕಾಸಿನ ಬೆಂಬಲ ಬೇಕು. ಸರ್ಕಾರದ ಬೆಂಬಲ ಬೇಕಾಗಿಲ್ಲ, ರಾಜಕಾರಣಿಗೆ ಬೆಂಬಲ ಬೇಕಾಗಿಲ್ಲ. ತಮ್ಮಂಥವ್ರ ಬೆಂಬಲ ನೀಡಿದರೆ ನಾವು ಅಟ್ಲೀಸ್ಟ್ ಮಾತನಾಡ್ಬೋದು. ಯಾಕೆಂದರೆ ನಾವು ಹಣವಿದ್ದವರು ಅಲ್ಲ, ಯಾರ ಆಶೀರ್ವಾದದಿಂದ ಇರೋರು ಅಲ್ಲ. ಪತ್ರಿಕೋದ್ಯಮದಲ್ಲಿ ಇದ್ದಾಗಲೇ ರಾಜಕಾರಣಿಗಳನ್ನು ದುಡ್ಡು ತೆಗೆದುಕೊಂಡು ಮನೆಯ ಮೇಲೆ ಫ್ಲ್ಯಾಟ್ ತಗೊಂಡವರಲ್ಲ. ನಾವು ಸಾಮಾನ್ಯರಲ್ಲಿ ಇನ್ನೂ ಸಾಮಾನ್ಯರಾಗಿದ್ದೀವಿ. ನಾವು ಗೌಡರು ಇವತ್ತಿಗೂ ಸ್ಕೂಟ್ರ್ನಲ್ಲಿ ಓಡಾಡ್ತೀವಿ, ಸ್ಕೂಟ್ರಲ್ಲಿ ಆಗಿದ್ದವರು. ಸೊ ನಾವು ನಡೆಸ್ತಾ ಇರ್ತಾ ಈ ಪರ್ಯಾಯ ಪತ್ರಿಕೋದ್ಯಮಕ್ಕೆ ತಾವು ಬೆಂಬಲ ನೀಡಿದರೆ ನಾವು ಈ ಗೋಧಿ ಮೀಡಿಯಾಕ್ಕೆ ಪರ್ಯಾಯವಾದ ಒಂದು ಮಾಧ್ಯಮವನ್ನು ಬೆಳೆಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಸುದ್ದಿ ಸಂವಾದವನ್ನು ಮುಗಿಸ್ತಾರೆ. ಮತ್ತೆ ಇನ್ನೊಂದು ವಿಚಾರದಲ್ಲಿ ನಾನು ಮತ್ತು ಗೌಡರು ಬರ್ತೀವಿ. ಎಲ್ಲರಿಗೂ ಒಳ್ಳೆಯದು. ನಮಸ್ಕಾರ.